ಹಾಯ್ ಗಾಯ್ಸ್, ನಮಸ್ಕಾರ. ನೀವು ನೋಡ್ತಿದ್ರೆ ವಿ ವಿಷಯ ಬಂದು WPL ಪ್ಲೇಯಿಂಗ್ ಲೆವೆಲ್ ಹೇಗಿರುತ್ತೆ ಅಂತ, ನಮ್ಮ ತಂಡ RCBಯ ಪ್ಲೇಯಿಂಗ್ ಲೆವೆಲ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋದ. ತುಂಬ ಜನ ಸ್ಟಾರ್ ಆಟಗಾರರು ನಮ್ಮ ಟೀಮಿಂದ ಆಚೆ ಬಂದಿದ್ದಾರೆ. ಸೊ ಈಗ ನಾನು ಹಳೆಯ ಪ್ಲೇಯಿಂಗ್ ಲೆವೆಲ್ ಅಂದರೆ ವಿನ್ನಿಂಗ್ ಪ್ಲೇಯಿಂಗ್ ಲೆವೆಲ್ ಹೇಗಿದೆ ಅಂತ ನೋಡೋಣ. ಸೊ ಅದ್ರಲ್ಲಿ ಯಾರ್ಯಾರು ಹೋಗಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಸೊ ಕ್ಯಾಪ್ಟನ್ ಸ್ಮಿತಿ ಮಂದನ ಅವರು ಇದ್ದೇ ಇರ್ತಾರೆ, ಮತ್ತು ಮೇಘನಾ ಅವರು ಸಹ ಇದ್ದೇ ಇರ್ತಾರೆ. ಆದರೆ ಒಂದು ಬಿಗ್ ಆ್ಯಂಡ್ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ ಸೋಫಿಯಾ ಡಿಮ್ಯಾಂಡು ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಈ ವರ್ಷ ಪೂರ್ತಿ ಅವರು ಆಡಲ್ಲ. ಸೊ ಆದ್ದರಿಂದ ಇವರ ಸ್ಥಾನದಲ್ಲಿ ಬೇರೆಯವರು ಬರ್ತಾರೆ, ಮತ್ತು ಎಲ್ಲಿಸ್ ಬೇರೆಯವರು ಆಡ್ತಾರೆ. ಆದರೆ ಇವ್ರಿಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ನ್ಯೂಸ್ ಬಂತು, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಇವರು ಆಡ್ತಾರಾ ಇಲ್ವಾ ಅಂತ. ರಿಷಾ ಘೋಷು ಸಹ ಆಡ್ತಾರೆ. ಸೋಫಿಯಾ ಮೊಲಿನ್ಯೂ ಇವರು ರೂಲ್ಡ್ ಔಟ್ ಆಗಿದ್ದಾರೆ. ನೆಕ್ಸ್ಟು ದಿಶಾ ಅವರು ಇವ್ರನ್ನ ರಿಲೀಸ್ ಮಾಡಿದ್ದಾರೆ, ನೆಕ್ಸ್ಟು ಸಹ ಅವರು ಆಡ್ತಾರೆ. ಮತ್ತು ಶ್ರೇಯಾಂಕಾ ಪಟೇಲ್ಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬಂದಿದೆ, ಬಟ್ ಇವ್ರು ಆಡ್ತಾರಾ ಇಲ್ವಾ ಅಂತ ಕನ್ಫರ್ಮ್ ಇಲ್ಲ. ಮತ್ತು ಶೋಭಾ ಇವರು ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಇದು ತುಂಬ ಒಂದು ಬ್ರೇಕಿಂಗ್ ನ್ಯೂಸ್ ಆಗುತ್ತೆ. ಏನಕ್ಕಪ್ಪ ಅಂದರೆ ಇವರು ನಮ್ಮ RCBಯ ಕಳೆದ ವರ್ಷದಲ್ಲಿ ಸೂಪರ್ ಸ್ಟಾರೇ ಆಗಿದ್ದರು. ಸೊ ತುಂಬ ವಿಕೆಟ್ನೂ ಎತ್ತುತ್ತಿದ್ರು. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟು ಓವರ್ಸ್ಗಳಲ್ಲಿ ಇವರು ಬಾಲಿಂಗ್ ಮಾಡ್ತಾಯಿದ್ರು. ಬಟ್ ಈಗ ಇವ್ರನ್ನ ಕಳೆದುಕೊಂಡಿರೋದು ತುಂಬ ಬೇಜಾರಾಗುತ್ತೆ. ಇವರು ರೂಲ್ಡ್ ಔಟ್ ಆಗಿದ್ದಾರೆ, ಇವರ ಬದಲು ಬೇರೆಯವ್ರು ಬಂದಿದ್ದಾರೆ. ಮತ್ತು ರೇಣುಕಾ ಸಿಂಗ್ ಅವರು ಆಡ್ತಾರೆ. ಸೊ ಸುಮಾರು ಜನ ಹೋಗಿದ್ದಾರೆ ಗೈಸ್. ಎಷ್ಟು ಅಂದರೆ 1, 2, 3 ಜನ ಆಚೆ ಉಳಿದಿದ್ದಾರೆ ಸ್ಟಾರ್ ಆಟಗಾರರು. ಸೊ ಇದು ಸ್ವಲ್ಪ ಬೇಜಾರಾಗುತ್ತೆ. ನಮ್ಮ ಟೀಮ್ ಹೇಗಿತ್ತು ಮತ್ತು ಇವಾಗ ಹೇಗಿದೆ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಡಿಮೆಯಾಗೆ ಕಾಣಿಸುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.